ಓವರ್ ಟು ನಮ್ಮ ರಾಜು ಜೇಮ್ಸ್ ಬಾಂಡ್. ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ನನ್ನ ಎಲ್ಲ ಮೀಡಿಯಾ ಮಿತ್ರರಿಗೆ ಹಾಗೆ ನಮ್ಮ ಟೀಮ್ಗೆ, ಎಲ್ಲ ಪ್ರೊಡ್ಯೂಸರ್ಸ್, ನಮ್ಮ ಹೀರೋಯಿನ್ ಮೃದುಲ್ ಅವರು ಇದ್ದಾರೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಕೂಡ ಇವತ್ತು ಜಾಯ್ನ್ ಆಗಿದ್ದಾರೆ, ಮುರಳಿ ಮಾಸ್ಟ್ರು, ಅವ್ರ ಬಗ್ಗೆ ತುಂಬಾ ಹೇಳೋಕ್ಕಿದೆ, ಹೇಳ್ತೀನಿ ಈಗ. ಎಲ್ಲ ಸೊ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಸಾರಿ ಸ್ವಲ್ಪ ಲೇಟಾಗಿ ಆಯಿತು, ನಮ್ಮದು ಶೂಟ್ ನಡೀತಾ ಇತ್ತು ಇಲ್ಲಿ, ಹಾಗಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ನನ್ನ ರಾಜು ಜೇಮ್ಸ್ ಬಾಂಡ್ ಫೈನಲಿ ಡಿಸೆಂಬರ್ 27 ಮಾಡಬೇಕಿತ್ತು. ಕಾರಣ ಅಂತ ನಮಗೆ ಗೊತ್ತಲ್ಲ, ಕಾರಣ ಯಾಕೆಂದ್ರೆ 2 ದೊಡ್ಡ ಫಿಲ್ಮ್ ಬಂತು. ಹಾಗಾಗಿ ಫೆಬ್ರವರಿ 14ಕ್ಕೆ ನಮ್ಮ ಪ್ರೊಡ್ಯೂಸರ್ ಅವರಿಗೆ ಪ್ರೇಮಿ ದಿನಗಳನ್ನು ತುಂಬ ಇಷ್ಟ ಅವರು, ಹಾಗಾಗಿ ಆ ದಿನನೇ ಮಾಡೋಣ ಅಂತ ಇದು ಮಾಡಿದ್ದಾರೆ. ನಮ್ಮದು ಬೆಳಗ್ಗೆ ಪ್ರೇಮ, ಸಂಜೆ ಕೋಮ, ಇಲ್ಲ ಆ ಥರ ಏನಿಲ್ಲ. ನಾನು ಜಾಸ್ತಿ ಲವ್ ಮಾಡಲ್ಲ, ನಾನು ಲವ್ ಬಾಯ್ ಅಲ್ಲ. ನಾನು ಫಸ್ಟ್ ಅದಕ್ಕೆ ನನ್ನ ಸಾಂಗ್ ಫಸ್ಟ್ ಮಾಡಿದ್ದಿಲ್ಲ, ಬ್ರೇಕಪ್ ಸಾಂಗ್. ಸೊ ಬ್ರೇಕಪ್ ಬೇಕಿತ್ತ ಸಾಂಗ್ ಮಾಡಿದ್ವಿ. ಅದಾದಮೇಲೆ ಇವತ್ತು ಒಂದು ರೊಮ್ಯಾಂಟಿಕ್ ಸಾಂಗ್ನ ಇವತ್ತು ರಿಲೀಸ್ ಮಾಡಿದ್ದೀವಿ. ತುಂಬ ಸೂಪರಾಗಿ ಶೂಟ್ ಮಾಡಿ, ಯಾಕೆಂದರೆ ಅದು ತುಂಬ ವೆದರ್ ಚಳಿ ಇತ್ತು, ನನಗೆ ಸ್ಟೆಪ್ಪೆಲ್ಲ ಹಾಕೋಕ್ಕೆ ಅಷ್ಟೆಲ್ಲ ಬರಲ್ಲ. ತುಂಬ ಬೈತಾಯಿದ್ರು ಅಂತ ಮುರಳಿ ಸರ್, ಹೆದ್ರಿ ಮಾಡ್ತಾಯಿದ್ವಿ. ಬಟ್ ಪ್ಯಾಕಪ್ ಆಗಿ 3 ಗಂಟೆ ಮೇಲೆ ತುಂಬ ಫ್ರೆಂಡ್ಸು ಒಟ್ಟಿಗೆ ಇರ್ತಾಯಿದ್ವಿ. ಹಂಗಾಗಿ 7 ಡೇಸ್ ಆಯ್ತು ಅಷ್ಟೇ. ಇಲ್ಲಾಂದ್ರೆ ಅವ್ರು ಒನ್ ಡೇಗೂ ಮುಗಿಸ್ತಾರೆ ಸಾಂಗ್. ಮೊನ್ನೆ ಒನ್ ಡೇಗೆ ಮಾಡಿಕೊಟ್ರು, ಅಜಯ್ ನನ್ನ ಫಿಲ್ಮ್ದು 1 ಡೇಗೆ ಮಾಡಿದರು. ಹಾಗಾಗಿ ಅವ್ರು ಫ್ಲೆಕ್ಸಿಬಲ್ ಪ್ರೊಡ್ಯೂಸರ್ ತಕ್ಕಂಗೆ ಸಾಂಗ್ ಶೂಟ್ ಮಾಡಿಕೊಡ್ತಾರೆ. ಹಾಗಾಗಿ ಮುರಳಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಸಪೋರ್ಟ್ ಕೊಡಿ. ಇನ್ನು ಮುಂದಿನ ದಿನಗಳಲ್ಲಿ ಟ್ರೈಲರು ಎಲ್ಲ ಬಿಡುಗಡೆ ಮಾಡ್ತೀವಿ. ಎಲ್ಲ ವಿಷಯಗಳನ್ನ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ, ತಾರಾ ಬಳಗದ ಬಗ್ಗೆ, ನಮ್ಮ ಟೀಮ್ ಬಗ್ಗೆ, ಎಲ್ಲ ನಮ್ಮ ಚಿತ್ರದ ಬಗ್ಗೆ ಏನೋ ಹೇಳಿದ್ದಾರೆ. ಸೊ ಫೆಬ್ರವರಿ 14th ರಿಲೀಸ್ ಆಗ್ತಿದೆ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಫಿಲ್ಮ್ ಗೆಲ್ಲಿಸ್ಬೇಕು. ಥ್ಯಾಂಕ್ ಯು. ಅಲ್ಲ, ರಾಜು ಬನ್ಗಯ್ಯ ಜೆಂಟಲ್ಮ್ಯಾನ್, ಮುಂಬೈಗೆಲ್ಲ ಹೋಗಿದ್ರಿ ಅಂತ ಏನೋ ಕಿವಿಗೆ ಬಿತ್ತು ವಿಷಯ. ಏನ್ ಸಮಾಚಾರ? ಕ್ಯಾಜಿ ಮುಂಬೈ ಎಲ್ಲ ಏನಕ್ಕೆ ಅಂತ ಕೇಳಬಹುದಾ? ಕ್ಯಾ ಹಿಂದಿ ನಹೀ ಆತಾ ಹೈ, ಬಟ್ ಹಿಂದಿನೇ ರಿಲೀಸ್ ಕರ್ತಾ ಹೈ ಹಮಾರ ಪ್ರೊಡ್ಯೂಸರ್. ಇಲ್ಲ, ನಮ್ಮ ಚಿತ್ರ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ, ಪ್ರೊಡ್ಯೂಸರ್ದೇ ಎಲ್ಲ ಅದಕ್ಕೆ ಫುಲ್ ಎಫರ್ಟ್ ಅಂತ ಹೇಳ್ಬೋದು. ನಾವು ಬೇಡ ಅಂದ್ರೂ ನೀವು ನಿಮ್ಮನ್ನು ಪ್ಯಾನ್ ಇಂಡಿಯಾ ಕರ್ಕೊಂಡು ಹೋಗ್ತಿದ್ದೆ, ನೀವು ಅದನ್ನು ಬಳಸ್ಕೊಬೇಕು ಅಂತ ಹೇಳಿ ಅವ್ರು ಯಾವುದೋ ಲಿಂಕಲ್ಲಿ ಅವರು ಲಂಡನ್ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಅಲ್ಲೊಬ್ಬರು ಡಿಸ್ಟ್ರಿಬ್ಯೂಷನ್ ಅವರು ನಮ್ಮ ಮೂವಿನ ತೊಗೊಂಡಿದ್ದಾರೆ, ಒಂದು ಕಂಪ್ನಿಯವರು. ಹಾಗಾಗಿ ನಮ್ಮ ಮೂವಿನ ಸೈಮಲ್ಟೇನಿಯಸ್ಲಿ ಕನ್ನಡ ಆ್ಯಂಡ್ ಹಿಂದಿಲಿ ರಿಲೀಸ್ ಆಗ್ತಾಯಿದೆ 14th. ಅದ್ರ ಪರವಾಗಿ ಫಸ್ಟ್ ಈ ಸಾಂಗ್ನ ನಾವು ಅಲ್ಲಿ ರಿಲೀಸ್ ಮಾಡಿದ್ವಿ ಮೊನ್ನೆ ಲಾಸ್ಟ್ ವೀಕು ಮುಂಬೈಲಿ ಕೂಡ ರಿಲೀಸ್ ಆಗ್ತಾಯಿದೆ. ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ನನ್ನನ್ನು ಹಿಂದಿಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹಿಂದಿನೂ ಹೇಳ್ಕೊಡಿ ಹೆಂಗೆ. ಥ್ಯಾಂಕ್ ಯು. ಈಗ ಹಾಡಲ್ಲಿ ಒಂದು ಲೈನ್ ಬರುತ್ತೆ, ಲೈಫ್ ಅಲ್ಲಿ ಲವ್ ನ ಚಾಪ್ಟರ್ ಇದು ಅಂತ ಹೇಳ್ಬಿಟ್ಟು. ಸೊ ಗುರುನಂದನ್ ಅವರ ಲೈಫ್ ಅಲ್ಲಿ ಲವ್ ಚಾಪ್ಟರ್ ಯಾವಾಗ ಓಪನ್ ಆಗುತ್ತೆ ಅಥವಾ ಓಪನ್ ಆಗಿತ್ತಾ? ಏನು ಸಮಾಚಾರ? ಅದು ಓಪನ್ ಆಗ್ತಿರುತ್ತೆ, ಕ್ಲೋಸ್ ಆಗ್ತಿರುತ್ತೆ. ಹಾಗಾಗಿ ಲವ್ ಯಾವುದು ಈಗ ರನ್ನಿಂಗಲ್ಲಿ ಇಲ್ಲ, ಸುಮಾರು ಲವ್ಗಳು. ಸೊ ಬೆಳಗ್ಗೆ ಲವ್ ಆಗುತ್ತೆ, ಸಂಜೆ ಬ್ರೇಕಪ್ ಆಗುತ್ತೆ, ಆ ಥರ. ಅದೇ ಆರ್ಡರ್ ಅಲ್ಲಿ ನೀವು ಒಂದು ಲವ್ ಸಾಂಗ್ ಬ್ರೇಕಪ್ ಇದ್ರಲ್ಲಿ ಚೆನ್ನಾಗಿ ಲವ್ ಮಾಡಿದ್ದೀನಿ. ಇವಾಗ ಸಾಂಗ್ ಅಲ್ಲಂತೂ ಸಖತ್ತಾಗಿ ಲವ್ ಮಾಡಿದ್ದೀರಾ. ಈಗ ಅದೇ ಮ್ಯಾಜಿಕ್ ನ ಸ್ಟೇಜ್ ಮೇಲೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ದಯವಿಟ್ಟು ಕೋರಿಯೋಗ್ರಾಫರು ಇಲ್ಲೇ ಇದ್ದಾರೆ ನೋಡಿ, ಒಂದು ಮೊಮೆಂಟ್ ಬೇಕಾ ನಮ್ಗೆ? ಪ್ಲೀಸ್ ಮೃದುಲಾ ಬನ್ನಿ, ಪ್ಲೀಸ್ ವೇದಿಕೆಗೆ ಬನ್ನಿ.